ನಮಸ್ಕಾರ. ಸಮುದ್ರ ತನ್ನ ಗರ್ಭದಲ್ಲಿ ಸಾಕಷ್ಟು ವಿಸ್ಮಯಗಳನ್ನ ನಿಗೂಢಗಳನ್ನ ಹೊದಿಸಿಟ್ಟುಕೊಂಡಿದೆ. ಇಂತಹ ವಿಸ್ಮಯಗಳನ್ನ ನೋಡೋದಕ್ಕೆ ಸಾಕಷ್ಟು ನಾವು ಹೋರಾಟವನ್ನ ಮಾಡ್ತೇವೆ. ಅದುವೇ ಸ್ಕೂಬಾ ಡೈವಿಂಗ್. ಸ್ಕೂಬಾ ಡೈವಿಂಗ್ ಮೂಲಕ ಇಂತಹ ಚಮತ್ಕಾರಗಳನ್ನ ವಿಸ್ಮಯಗಳನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ. ಅದೇ ಸಾಲಿನಲ್ಲಿ ತನ್ನ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ನೂರಾರು ಸ್ಕೂಬಾ ಡೈವಿಂಗ್ಗಳನ್ನ ಮಾಡಿ, ಅದರಲ್ಲೂ ಕೂಡ ಫೋಟೋಗ್ರಫಿಯನ್ನ ಮಾಡಿ, ವಿಡಿಯೋಗಳನ್ನ ಮಾಡಿ ಸಾಧನೆಯನ್ನ ಮಾಡಿರುವಂತಹ ಧೀರಜ್ ಎಂ ನಂದ ನಮ್ಮ ಇವತ್ತಿನ ಅತಿಥಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ನೂರಾರು ಸ್ಕೂಬಾ ಡೈವಿಂಗ್ಗಳನ್ನ ನೀವು ಮಾಡಿದ್ದೀರಿ. ಈ ಒಂದು ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ಅನ್ಸಿದ್ ಯಾವಾಗ, ಅಥವಾ ಇಂತಹ ಒಂದು ಸಾಹಸ ಮಾಡಬೇಕು ಅಂತ ಯಾವತ್ತಾದ್ರೂ ನಿಮ್ಮ ಮನೆಯವರು ನಿಮ್ಗೆ ಏನಾದ್ರು ಪ್ರೇರೇಪಣೆ ಕೊಟ್ರ, ಅಥವಾ ನಿಮ್ಮ ಇಷ್ಟನಾ ಇದು? ಸೊ ನಾನೀಗ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮುಂಚೆಯಿಂದ ಸ್ವಿಮ್ಮಿಂಗ್ ಇಷ್ಟ ಇತ್ತು. ಸೊ ಎಲ್ಲರೂ ಸ್ವಿಮ್ಮಿಂಗ್ ಹೋಗ್ತಿದ್ವಿ. ಸೊ ಹಿಂಗೆ ಒಂದಿನ ನಾವು ಸ್ವಿಮ್ಮಿಂಗ್ಗಿಂತ ಇನ್ನೂ ಅಡ್ವೆಂಚರಸ್ ಆಗಿರೋದು, ಆಮೇಲೆ ಯಾವುದ್ರಲ್ಲಿ ಇನ್ನೂ ಸಾಹಸ ಜಾಸ್ತಿ ಇದೆ, ಇನ್ನೂ ಏನಾರ ಸ್ವಲ್ಪ ಚೆನ್ನಾಗಿರೋದು, ಇನ್ನೂ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕನ್ನಿಸ್ತು. ಸೊ ಹಂಗಾಗಿ ನಮ್ಮ ಅಪ್ಪನ ಫ್ರೆಂಡ್ ಒಂದಿನ ಅವ್ರಿಗೆ ಸ್ಕ್ಯೂಬಾ ಡೈವಿಂಗ್ ಇಂಟ್ರಡ್ಯೂಸ್ ಮಾಡಿಸಿದ್ರು. ಸೊ ಹಂಗಾಗಿ ನಮ್ಮ ಅಪ್ಪ ಸ್ಕ್ಯೂಬಾ ಡೈವಿಂಗ್ ಹೋಗ್ತೀನಿ ಅಂದಾಗ ನಂಗೆ ಅಣ್ಣ ಇದ್ದಾರೆ. ಸೊ ನಮ್ಮ ಅಪ್ಪ ಅಣ್ಣ ಇಬ್ಬರು ಸ್ಕ್ಯೂಬಾ ಡೈವಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ಹಿಂಗೆ ಒಂದಿನ 10 years ಇದ್ದಾಗ ನಮ್ಮ ಅಪ್ಪ, ನೀನು ಸ್ವಿಮ್ಮಿಂಗ್ ಕಲ್ತ್ಕೊಂಡ್ರೆ ನಿಂಗೂ ಸ್ಕ್ಯೂಬಾ ಡೈವಿಂಗ್ ಕರ್ಕೊಂಡು ಹೋಗ್ತೀನಿ, ನೀನು ಹೌದು ಸೊ ಟ್ರೈ ಮಾಡೋದು. ಸೊ 10 years ಇದ್ದಾಗೇನೆ ನನ್ನನ್ನು ಸ್ಕ್ಯೂಬಾ ಡೈವಿಂಗ್ ಟ್ರೈ ಮಾಡ್ಬೇಕಂತ ಬ್ಯಾರಕುಡಾ ಡೈವಿಂಗ್ ಇಂಡಿಯಾ ಅಂತ ಇದೆ ಗೋವಾನಲ್ಲಿ. ಸೊ ಅಲ್ಲಿ ವೆಂಕಟೇಶ್ ಚಾರ್ಲು ಅಂತ ತುಂಬಾ ಒಳ್ಳೆ ಡೈವ್ ಗೈಡ್ನ ಇಂಟ್ರಡ್ಯೂಸ್ ಮಾಡಿಸಿದ್ರು. ಸೊ 10 years ಇದ್ದಾಗ ಫಸ್ಟ್ ಡೈವಿಂಗ್ ಟ್ರೈ ಮಾಡಿ, ಸೊ ನಾನು 11 years ಇದ್ದಾಗ ಅದರಲ್ಲಿ ಫಸ್ಟ್ ಓಪನ್ ವಾಟರ್ ಕೋರ್ಸ್ ಅಂತ ಇದೆ, ಅದನ್ನ ಕಂಪ್ಲೀಟ್ ಮಾಡಿದೆ. ಓಪನ್ ವಾಟರ್ ಕೋರ್ಸ್ ಅಲ್ಲಿ ಏನೇನಿರುತ್ತೆ? ಓಪನ್ ವಾಟರ್ ಕೋರ್ಸ್ ಅಂದರೆ ಇವಾಗ ಡೈವಿಂಗ್ ಮಾಡೋಕ್ಕೆ ಅದೊಂಥರ ಫಸ್ಟ್ ಸ್ಟೆಪ್ ಇದ್ದಂಗೆ. ಸೊ ನಮಗೀಗ ಓಪನ್ ವಾಟರ್ ಕೋರ್ಸ್ ಮಾಡಿದ್ರೆ ಡೈವಿಂಗ್ ಲೈಸೆನ್ಸ್ ಥರ ಕೊಡ್ತಾರೆ. ಸೊ ಅದಿದ್ರೆ ನಮ್ಗೆ ಎಲ್ಲ ಕಡೆ ಡೈವ್ ಮಾಡ್ಬೋದು. ಓಪನ್ ವಾಟರ್ ಕೋರ್ಸಲ್ಲಿ ನಮಗೆ ಫಸ್ಟ್ ಡೈವಿಂಗ್ ಅಂದರೆ ಏನು, ಎಕ್ವಿಪ್ಮೆಂಟ್ಸ್ ಹೆಂಗೆ ಯೂಸ್ ಮಾಡೋದು, ಆಮೇಲೆ ಅದರಲ್ಲಿ ಡಿಫಿಕಲ್ಟೀಸ್ ಏನೇನಿರುತ್ತೆ, ಚಾಲೆಂಜಸ್, ಅದ್ರ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಕೊಡ್ತಾರೆ. ಸೊ ಆ ಒಂದು ಎಕ್ಸಾಮ್ ಥರ ಇರುತ್ತೆ. ಬುಕ್ಕೆಲ್ಲ ಓದಿ ಎಕ್ಸಾಮ್ ಬರೆದಾದ್ಮೇಲೆ ಒಂದು ಫಸ್ಟ್ ಪೂಲಲ್ಲಿ ಡೈವಿಂಗ್ ಟ್ರೈ ಮಾಡ್ತೀವಿ. ಪೂಲಲ್ಲಿ ಒಂದೆರಡು ಡೈವ್ ಆಗಿ ನಮಗೆ ಅದು BCD, ಆಮೇಲೆ ಮಾಸ್ಕ್, ರೆಗ್ಯುಲೇಟರ್, ಟ್ಯಾಂಕ್ ಅದನ್ನೆಲ್ಲ ಹೆಂಗೆ ಯೂಸ್ ಮಾಡೋದಂತ ಪೂಲಲ್ಲಿ ಒಂದೆರಡು ಡೈವ್ ಆದಮೇಲೆ ನೆಕ್ಸ್ಟ್ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಸಮುದ್ರದಲ್ಲಿ 4 ಡೈವ್ ಇರುತ್ತೆ. ಆ 4 ಡೈವ್ ಮುಗಿಸಿದ್ರೆ ನಮ್ಗೆ ಓಪನ್ ವಾಟರ್ ಕೋರ್ಸ್ ಆದಂಗೆ. ಸ್ವಿಮ್ಮಿಂಗ್ ಫಸ್ಟ್ ಇಂಪಾರ್ಟೆಂಟ್, ಫಸ್ಟ್ ಕಲಿಬೇಕಾಗಿರೋದೇ ಅದನ್ನ. ಇಲ್ಲ, ಅದೆಲ್ಲರೂ ಕೇಳ್ತಾರೆ, ಬಟ್ ನಮ್ಗೆ ಡೈವಿಂಗ್ ಮಾಡ್ಬೇಕಂದ್ರೆ ಆಕ್ಚುಲಿ ಸ್ವಿಮ್ಮಿಂಗ್ ಬರ್ಬೇಕಂತ ರೂಲ್ಸ್ ಏನಿಲ್ಲ, ಅವಶ್ಯಕತೆ ಏನಿಲ್ಲ. ಆದ್ರೆ ಡೈವಿಂಗ್ ಕೋರ್ಸ್ ಮಾಡ್ಬೇಕಂದ್ರೆ ಓಪನ್ ವಾಟರ್ ಕೋರ್ಸ್ ಅಲ್ಲಿ ಒಂದು 300 meters ನಾನ್ ಸ್ಟಾಪ್ ಸ್ವಿಮ್ಮಿಂಗ್ ಮಾಡ್ಬೇಕಂತ ಕೇಳ್ತಾರೆ. ಸೊ ನಮ್ ಕೋರ್ಸ್ ಪಾಸ್ ಆಗೋಕ್ಕೆ ಆಮೇಲೆ ಸರ್ಟಿಫಿಕೇಶನ್ಗೆ ಸ್ವಿಮ್ಮಿಂಗ್ ಅಷ್ಟು ಗೊತ್ತಿದ್ರೆ ಸಾಕು. ಇಲ್ಲ ಅಂದ್ರೆ ಡೈವಿಂಗ್ ನಾವು ಬೇರೆ ಬೇರೆ ಜಾಗಕ್ಕೆ ಹೋಗಿ ಡೈವ್ ಮಾಡೋಕ್ಕೆಲ್ಲ ಸ್ವಿಮ್ಮಿಂಗ್ ಮ್ಯಾಂಡೇಟರಿ ಅಂತ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಫಸ್ಟ್ ಈ ಸ್ಕ್ಯೂಬಾ ಡೈವಿಂಗ್ ಮಾಡುವಾಗ ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು? ಫಸ್ಟ್ ಟೈಮ್ ಅಲ್ಲಿ ಹೋದಾಗ ಅದೊಂಥರ ಬೇರೆ ಜಗತ್ ತರಾನೇ ಇತ್ತು. ಸೊ ಕಲರ್ಸ್ ತುಂಬಾನೇ ಇತ್ತು. ಹೆದರಿಕೆ ಆಗತ್ತಾ ಫಸ್ಟ್ ಹೋದಾಗ? ಫಸ್ಟ್ ಟೈಮ್ ಕೋರ್ಸ್ ಮಾಡೋವಾಗ ಸ್ವಲ್ಪ ಆಗುತ್ತೆ, ಬಟ್ ಇಲ್ಲ ಅದಾದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಡೈವಿಂಗ್ ಮಾಡ್ಬೇಕಾದ್ರೆ ಅಡ್ಜಸ್ಟ್ ಆಗ್ತೀವಿ. ಸೊ ಆಮೇಲಿಂದ ಅಲ್ಲಿ ಕ್ರೀಚರ್ಸ್, ಆಮೇಲೆ ಕೋರಲ್ಸ್ ಇಲ್ಲ ಮೀನು ಅದೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ
ಅದನ್ನ ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲೊಂದು ಬೇರೆ ಜಗತ್ತೇ ಇದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಈ ಬಣ್ಣಗಳೆಲ್ಲ ನಾವು ಒಂದ್ಸತಿ ಭೂಮಿ ಮೇಲೆ ಅಷ್ಟೊಂದು ಬಣ್ಣ ನೋಡೇ ಇರಲ್ಲ. ಆಮೇಲೆ ಎಷ್ಟೊಂದು ಮೀನೆಲ್ಲ ನಮ್ಗೆ ಈ ತರ ಒಂದು ಫಿಶ್ ಇದೆ ಅಂತಾನೆ ಗೊತ್ತಿರಲ್ಲ, ಅದೆಲ್ಲ ಫಸ್ಟ್ ಟೈಮ್ ನೋಡ್ತಿರ್ತೀವಿ. ಸೊ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ನೋಡಿದಾಗ. ಆಮೇಲೆ ಒಂದ್ಸತಿಗೆ ಇದು ನಿಲ್ಸ್ಬೇಕಂತ ಯಾವತ್ತೂ ಅನ್ಸಿಲ್ಲ. ಸೊ ಒಂದೇ ಡೈವ್ ಸೈಟಲ್ಲೂ ಒಂದು 3-4 ಸತಿ ಡೈವ್ ಮಾಡಿದ್ರು ನಿಲ್ಸ್ಬೇಕು ಅನ್ಸಲ್ಲ. ಯಾಕಂದ್ರೆ ನಾವು ಒಂದ್ಸತಿ ಏನು ನೋಡಿರ್ತೀವಿ ಅದು ನೆಕ್ಸ್ಟ್ ಇನ್ನೊಂದು 10 ನಿಮಿಷ ಆದ್ಮೇಲೆ ಅದೇ ಸೀನ್ ಇರಲ್ಲ. ಅಲ್ಲಿ ಬೇರೆ ಫಿಶ್ ಇರ್ಬೋದು, ಇಲ್ಲ ಕೋರಲ್ ಪೊಸಿಷನ್, ಇಲ್ಲ ಅದೇನಾರ ವೇವ್ ಕರೆಂಟ್ಸ್ ಇದ್ರೆ ಅದು ಸೈಡಿಗೆ ಮೂವ್ ಆಗಿರುತ್ತೆ, ಡಿಫ್ರೆಂಟ್ ಫಿಶಸ್ ಅದೆಲ್ಲ. ಸೊ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಪಟ್ಟು ಮಾಡ್ತಾ ಇದ್ರೆ ಅದ್ರಲ್ಲಿ ಕೂಡ 100ಕ್ಕಿಂತ ಜಾಸ್ತಿ ಬಾರಿ ಆಗಿದೆಯಾ ಹೇಗೆ? ಈಗ ನಂದು 105 ಡೈವ್ ಆಗಿದೆ. ಫಸ್ಟ್ ಸ್ಕೂಬಾ ಡೈವಿಂಗ್ ಮಾಡಿದ್ದು ಎಲ್ಲಿ? ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಗೋವಾನಲ್ಲಿ, ಬ್ಯಾರಕುಡ ಡೈವಿಂಗ್ ಇಂಡಿಯಾ ಅಂತ. ಅಲ್ಲಿ ಓಪನ್ ವಾಟರ್ ಕೋರ್ಸ್ ಮಾಡಿ ಒಂದು 10-15 ಡೈವ್ ಮಾಡಿದೆ. ಅಲ್ಲಿ ಶಿಪ್ ಬ್ರೇಕ್ ಎಲ್ಲ ಇದೆ. ಸೊ ಗೋವಾನಲ್ಲಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನೇತ್ರಾಣಿನಲ್ಲಿ, ಅಲ್ಲೂ ನೇತ್ರಾಣಿ ಬಂದು ಮುರುಡೇಶ್ವರ ಇದೆ ಕರ್ನಾಟಕದಲ್ಲಿ. ಹೌದು. ಸೊ ಅಲ್ಲೂ ಒಂದು 30 ಡೈವ್ ಮಾಡಿದೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಅಡ್ವಾನ್ಸ್ಡ್ ಓಪನ್ ವಾಟರ್ ಕೋರ್ಸ್ ಅಂತ, ಅದನ್ನ ಶ್ರೀಲಂಕಾನಲ್ಲಿ ಟ್ರೈ ಮಾಡಿ. ಶ್ರೀಲಂಕಾದಲ್ಲಿ ಅಲ್ಲೇ ಟ್ರೈನಿಂಗ್ ಪಡ್ಕೊಂಡಿದ್ದ? ಹೌದು, ಅಲ್ಲೇ ಟ್ರೈನಿಂಗ್ ಪಡ್ಕೊಂಡು. ಏನ್ ಡಿಫ್ರೆನ್ಸ್ ಇಲ್ಲಿ ಆ ತರದ್ದು ಅಂದ್ರೆ ಟ್ರೈನಿಂಗ್ ಸಿಗಲ್ವಾ? ಇಲ್ಲ, ಸಿಗತ್ತೆ. ಬಟ್ ಇದೊಂಥರ ಬೇರೆ ಕಂಟ್ರಿಗೆ ಹೋಗಿ ಡೈವಿಂಗ್ ಮಾಡ್ಬೇಕಂತ ಆಸೆ ಇತ್ತು. ಪ್ಲಸ್ ಅಲ್ಲಿ ಡೈವ್ ಲೊಕೇಶನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅಲ್ಲೋಗಿ ಅವ್ರ ಜೊತೆ ಟ್ರೈನಿಂಗ್ ಮಾಡಿದೆ. ಬಟ್ ಇವಾಗ ಇಂಡಿಯಾನಲ್ಲೇ ಎಲ್ಲಾ ಕೋರ್ಸು ಮಾಡ್ತಾರೆ. ನೀವು 10ನೇ ಏಜ್ ಅಲ್ಲೇ ನೀವು ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಮ ಮನೇಲಿ ಸಪೋರ್ಟ್ ಹೇಗಿತ್ತು? ಮನೆಯಲ್ಲಿ ನನ್ನ ಮೇನ್ ಇನ್ಸ್ಪಿರೇಷನ್ ಇದ್ದಿದ್ದೆ ಅಪ್ಪ, ಅಣ್ಣ, ಆಮೇಲೆ ಅಮ್ಮ. ಸೊ ಅವರೆಲ್ಲ ಫಸ್ಟ್ ಈ ಥರ ಡೈವಿಂಗ್ ಹೋಗ್ತೀನಿ, ಸ್ವಿಮ್ಮಿಂಗ್ ಎಲ್ಲ ಅಂದಾಗ ಯಾವತ್ತೂ ಬೇಡ ಅಂದಿಲ್ಲ. ಆಮೇಲೆ ಏನಾಗುತ್ತೆ ಮಾಡು ಅಂತ ಹೇಳಿ ಪ್ರತಿ ಸಲ ಡೈವ್ ಮಾಡೋಕ್ಕೆ ಹೋದಾಗ ಅವರು ನನ್ನ ಜೊತೆ ಬೋಟಲ್ಲೆಲ್ಲ ಬಂದು ಅಪ್ಪ ಅಣ್ಣೆಲ್ಲ ತುಂಬ ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡಿದ್ರು. ಈಗ ನಂದು 100ನೇ ಡೈವ್ ಇದ್ದಾಗ ನಮ್ದೊಂದು ಕನ್ಸು ಥರ ಇತ್ತು, ನಮ್ಮ ಅಮ್ಮನೂ ಡೈವಿಂಗ್ ಬರಬೇಕಾಗಿತ್ತಂತ. ಸೊ ನಂದು 100ನೇ ಡೈವಲ್ಲಿ ನಮ್ಮ ಅಮ್ಮನೂ ನಮ್ಮ ಜೊತೆ ಬಂದರು. ಸೊ ಈಗ ಫ್ಯಾಮಿಲಿಲಿ ಎಲ್ಲರೂ ಡೈವಿಂಗ್, ಇಡೀ ಫ್ಯಾಮಿಲಿ ಅವರೆಲ್ಲ ಡೈವಿಂಗ್ ಫ್ಯಾಮಿಲಿ ಈಗ. ಹೌದು. ಇನ್ನೊಂದು ವಿಡಿಯೋ ನೋಡೋಣ, ಅದರಲ್ಲಿ ನೀವು ಯಾವ ರೀತಿಯಾಗಿ ಅಲ್ಲಿ ಹೋಗಿರುವಂತಹ ವಿಡಿಯೋ ಕೂಡ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ ಹೇಗೆ? ಸೊ ಇದು ಅಲ್ಲಿಗೆ, ಇದು ಅಂಡಮಾನ್ ಐಲ್ಯಾಂಡ್ಸ್ಗೆ ಹೋಗ್ಬೇಕಾದ್ರೆ ತೆಗ್ದಿರೋ ವಿಡಿಯೋ. ಸೊ ಇಷ್ಟು ದಿನ ಎಲ್ಲ ಕಡೆ ಡೈವ್ ಮಾಡಿದ್ಮೇಲೆ ನನಗೆ ಅಂಡಮಾನ್ ಯಾವತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಹೋಗ್ಬೇಕಂತ ಹೇಳ್ತಿದ್ರು. ಸೊ ಫಸ್ಟ್ ಟೈಮ್ ಅಲ್ಲಿ ಹೋದ ವರ್ಷ ಹೋಗೋಕ್ಕೆ ಚಾನ್ಸ್ ಸಿಕ್ತು. ಸೊ ಅಂಡಮಾನಲ್ಲಿ ನಾನು ಏನು ಹೇಳ್ಬೋದು ಅಂದರೆ, ಬೇರೆ ದೇಶದಲ್ಲಿ ಏನು ನೋಡಿದೆ ಅದಕ್ಕೆ ಈಕ್ವಲ್ ಆಗಿ ಚೆನ್ನಾಗಿರೋ ಕೋರಲ್ಸ್, ಫಿಶ್ ಲೈಫ್ ಎಲ್ಲ ಇದೆ. ಆಮೇಲೆ ಫಸ್ಟ್ ಅಂಡಮಾನಲ್ಲಿ ಚಿಡಿಯಾ ಟಾಪು, ಆಮೇಲೆ ಹ್ಯಾವ್ಲಾಕ್ ಅಂತ ಇದೆ, ಅಲ್ಲಿ 2 ಜಾಗದಲ್ಲಿ ಡೈವ್ ಮಾಡಿದೆ. ಅದು ಬಿಟ್ಟರೆ ಒಂದು ಲೈವ್ ವಾಲ್ಕೆನೋ ಇದೆ, ಅದು ಬಂದು ಬ್ಯಾರನ್ ಐಲ್ಯಾಂಡ್ ಅಂತ. ಸೊ ಅಲ್ಲೂ ಡೈವಿಂಗ್ ಮಾಡ್ಬೋದು.
ನಾನು ಫಸ್ಟ್ ಟೈಮ್ ಚಿಡಿಯಾ ಟಾಪಲ್ಲಿ ಒಂದು ಶಿಪ್ ಬ್ರೇಕ್ ಅಂತ ಇದೆ, ಶಿಪ್ ಬ್ರೇಕ್ ಇದೆ. ಅಲ್ಲಿ ಡೈವ್ ಮಾಡಿದಾಗ ನಾನು ಇದ್ರೊಳಗೂ ನಂದು ಅದು ಬೆಸ್ಟ್ ಶಿಪ್ ಬ್ರೇಕ್ ಡೈವ್ ಅದಾಗಿತ್ತು. ಆ ಥರ ಶಿಪ್ ಬ್ರೇಕ್ ಎಲ್ಲೂ ಬೇರೆ ಕಡೆ ನೋಡಿರಲಿಲ್ಲ. ಇದು ರಾಜ ಅಂಪಟ್ಟಲ್ಲಿ ತೆಗೆದಿದೆ. ರಾಜ ಅಂಪಟ್ ಇಂಡೋನೇಷ್ಯಾಲಿದೆ. ಸೊ ಇದು ಟಾಪ್ 10 ಡೈವ್ ಸೈಟ್ಸಲ್ಲಿ ಒಂದು. ಈಗಿಲ್ಲ ನಾವಿಲ್ಲಿ ನೋಡ್ಬೋದು, ನಾವೇನಂತೀವಿ ಸಿ ಅನಿಮೋನ್, ಅದರಲ್ಲಿ ಆಚೆ ಅದರೊಳಗಡೆ ಇದೆ ಒಂದು ಅನಿಮೋನ್ ಫಿಶ್ ಇಲ್ಲ ಕ್ಲೌನ್ ಫಿಶ್ ಅಂತ ಕರಿತೀವಿ. ಈಗ ನಾವು ಸ್ವೀಟ್ ಲಿಪ್ಸ್ ಅನ್ನೋ ಫಿಶ್ನ ನೋಡ್ಬೋದು. ಇದು ಯಾವಾಗಲೂ ಗ್ರೂಪಲ್ಲಿ ಓಡಾಡ್ತಿರುತ್ತೆ, ಇಲ್ಲ 3 ರಿಂದ 4 ಒಟ್ಟಿಗೆ ಇರುತ್ತೆ ಯಾವಾಗಲೂ. ಇದು ಯಾವಾಗಲೂ ಇದೇ ಥರ ಗ್ರೂಪಲ್ಲಿ ಮೂವ್ ಆಗ್ತಿರುತ್ತೆ. ಈಗ ರಾಜ ಅಂಪಟ್ಟಲ್ಲಿ ಎಂಡಮಿಕ್ ಆಗಿರೋ ಕೆಲವು ಶಾರ್ಕ್ಸ್ನ ಕೂಡ ನೋಡಿದ್ವಿ. ಅದೇನೆಂದರೆ ವಾಬಿಗಾಂಗ್ ಶಾರ್ಕ್ ಅಂತ. ಇದನ್ನು ಕಾರ್ಪೆಟ್ ಶಾರ್ಕ್ ಅಂತಲೂ ಕರೀತಾರೆ, ಯಾಕಂದರೆ ಅದರ ಮೇಲೆ ಕಾರ್ಪೆಟ್ ಟೆಕ್ಸ್ಚರ್ ಇರುತ್ತೆ. ಇಲ್ಲಿ ಕೋರಲ್ಸ್ ಮಧ್ಯ ನಾವು ರೆಡ್ ಐ ಸ್ನ್ಯಾಪರ್ಸ್ನು ನೋಡ್ಬೋದು. ಆಮೇಲೆ ಶಾರ್ಕ್ಗಳಿದ್ವು, ಕೆಲವು ಶಾರ್ಕ್ ಇದು ವೈಟ್ ಟಿಪ್ ರೀಫ್ ಶಾರ್ಕ್ ಮೂವ್ ಆಗ್ತಿದೆ. ಆಮೇಲೆ ನಂತರ ಅಲ್ಲಿ ರಾಜ ಅಂಪಟ್ಟಲ್ಲಿ ಎಂಡಮಿಕ್ ಆಗಿರೋ ಬ್ಲ್ಯಾಕ್ ಮ್ಯಾಂಟಾ ರೇಸ್ ಕೂಡ ನೋಡೋಕ್ಕೆ ನಾವು ಲಕ್ಕಿ ಆಗಿದ್ವಿ. ಆಮೇಲೆ ಸ್ಕೂಲಿಂಗ್ ಜಾಕ್ ಫಿಶಸ್, ಆಮೇಲೆ ಜಾಕ್ ಫಿಶ್ ಎಲ್ಲ ಗ್ರೂಪಲ್ಲಿದ್ದಾಗ ಹೆಂಗೆ ಹಂಟ್ ಮಾಡುತ್ತೆ, ಈ ಸೀಕ್ವೆನ್ಸ್ನೆಲ್ಲ ನೋಡಿ ನಮಗೆ ಫೋಟೋಗ್ರಾಫ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತದೆ ರಾಜ ಅಂಪಟ್. ಓಕೆ ಧೀರಜ್, ನೀವು ಹೇಳಿದ್ರಿ ಯಾವ ರೀತಿಯಾಗಿ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿ. ಈಗ ನಿಮ್ಮ ಅಮ್ಮನೇ ಮಾತನಾಡಿದ್ದಾರೆ ನಿಮ್ಮ ಬಗ್ಗೆ, ಅವ್ರು ಏನು ಹೇಳಿದ್ದಾರೆ ನೋಡೋಣ. ಸೊ ಧೀರಜ್ ಇನ್ನು ಚಿಕ್ಕ ಹುಡುಗ ಇದ್ದ ಅವಾಗ, 8 ವರ್ಷ. ಅವಾಗ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನನಗೆ ಈಗಲೂ ಜ್ಞಾಪಕ ಇದೆ. ಅವನು ಸ್ವಿಮ್ಮಿಂಗ್ ಹೋಗೋಕ್ಕೆ ತುಂಬ ಹೆದರ್ಕೋತಾ ಇದ್ದ. ಆಮೇಲೆ ಈ ಥರ ಎಲ್ಲ ನೋಡು ಡೈವಿಂಗ್ ಎಲ್ಲ ಹೋಗ್ಬೋದು ಅಂದಮೇಲೆ ಸ್ವಿಮ್ಮಿಂಗ್ ಎಲ್ಲ ಕರಗತ ಮಾಡಿಕೊಂಡ. ಆಮೇಲೆ ಅವನಿಗೂ ಡೈವಿಂಗ್ ಲೈಸೆನ್ಸ್ ಆಯಿತು. ಈಗ ಸುಮಾರು ದೇಶಗಳೆಲ್ಲ ಹೋಗಿ ಡೈವಿಂಗಲ್ಲೂ ಪರಿಣಿತಿ ಹೊಂದಿ ಅವನು ಫೋಟೋಗ್ರಫಿಲೂ ತುಂಬ ಮುಂದುವರೆದು ತುಂಬ ಅವಾರ್ಡ್ಗಳನ್ನ ತಗೊಂಡ. ಇದಕ್ಕೆ ನಮ್ಮ ಹಸ್ಬೆಂಡ್ ಆಗಲಿ ಅವರ ಅಣ್ಣ ಆಗಲಿ ಮನೆಯವರ ಎಲ್ಲ ಪ್ರೋತ್ಸಾಹ ಇರೋದ್ರಿಂದ ಅವನು ಇನ್ನೂ ಮುಂದಕ್ಕೆ ಬರಲಿ ಅಂತ ಎಲ್ಲರ ಆಶಯ. ನಾನು ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ಅಡ್ವೆಂಚರ್ಗೆ ವಯಸ್ಸು ಮುಖ್ಯ ಬರೋದಿಲ್ಲ. ನಾನು ನನ್ನ 50ನೇ ವಯಸ್ಸಿನಲ್ಲೂ ಕೂಡ ಒಂದು ಈ ಅಂಡರ್ ವಾಟರ್ನ ಮಾಡ್ಬೋದು, ಸ್ಕ್ಯೂಬಾ ಡೈವಿಂಗ್ ಮಾಡ್ಬೋದು ಅಂತ ಒಂದು ಮನೆಯವರೆಲ್ಲರ ಪ್ರೋತ್ಸಾಹ ಇದ್ದಿದ್ದರಿಂದ ಇದು ಸಾಧ್ಯ ಆಯಿತು. ಸೊ ಇನ್ಮೇಲಿಂದ ಫುಲ್ ಫ್ಯಾಮಿಲಿ ಅಡ್ವೆಂಚರ್ ಸ್ಕ್ಯೂಬಾ ಡೈವಿಂಗಲ್ಲೇ ಮಾಡಬೇಕು ಅಂತ ಇದ್ದೀವಿ. ಸೊ ಅಮ್ಮ ಹೇಳ್ದಂಗೆ ಈಗ 100th ಡೈವಲ್ಲಿ ನನ್ನ ಜೊತೆ ಅಮ್ಮನೂ ಜಾಯ್ನ್ ಆದರು. ಸೊ ಈಗ ಫುಲ್ ಫ್ಯಾಮಿಲಿ ಡೈವಿಂಗ್ ಎಲ್ಲ ಮಾಡ್ತೀವಿ. ಸೊ ಇಷ್ಟು ಪ್ರೇರಣೆ ಎಂಕರೇಜ್ಮೆಂಟ್ ಎಲ್ಲ ಫ್ಯಾಮಿಲಿಯಿಂದ ಸಿಗ್ತದೆ. ಈಗಾಗಲೇ ಧೀರಜ್ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅವರ ಅಂಡರ್ ವಾಟರ್ ಫೋಟೋಗ್ರಫಿ ಆಗಿರಬಹುದು ಅಥವಾ ಜಲಚರಗಳ ಜೊತೆಗಿನ ಒಡನಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಎಷ್ಟು ಡೈವ್ ಆದ್ಮೇಲೆ ನೀವು ಫೋಟೋಗ್ರಫಿ ಮಾಡೋದಕ್ಕೆ ಹೊರಟಿರೋದು ಅಥವಾ ವಿಡಿಯೋ ಮಾಡಬೇಕು ಅಂತ? ಸೊ ನಮ್ಮ ತಂದೆ ಆಮೇಲೆ ಡೈವಿಂಗ್ ಇನ್ಸ್ಟ್ರಕ್ಟರ್ ಎಲ್ಲ ನಾವು ಫೋಟೋಗ್ರಫಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಕಾಲೆಲ್ಲ ಯಾವ್ದನ್ನ ಕೋರಲ್ಲೂ ಟಚ್ ಆಗ್ಬೋದು. ಸೊ ಹಾಗಾಗಿ ಅಂಡರ್ ವಾಟರ್ ಬಾಯನ್ಸಿ ಅಂತ ಇದೆ. ಸೊ ಬಾಯನ್ಸಿ ಅಂದರೆ ನಾವು ನಮ್ಮನ್ನ ಮತ್ತು ಕ್ಯಾಮ್ರಾ ಜೊತೆ ಎರಡೂ ಈಸಿಯಾಗಿ ಮೇಂಟೈನ್ ಮಾಡಬೇಕು. ಸೊ ನ್ಯೂಟ್ರಲ್ ಬಾಯನ್ಸಿ ಅನ್ನೋದನ್ನ ಅದಕ್ಕೆ ನ್ಯೂಟ್ರಲ್ ಬಾಯನ್ಸಿ ಅಂತೀವಿ. ಸೊ ಒಂದ್ಸತಿ ನ್ಯೂಟ್ರಲ್ ಬಾಯನ್ಸಿ ಸಿಕ್ಕಾದ್ಮೇಲೆ ಆಮೇಲೆ ಫೋಟೋಗ್ರಫಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಅವಾಗ ಹಂಗಾಗಿ ನಮಗೆ ಡೈವಿಂಗಲ್ಲಿ ಏನೋ ತಪ್ಪಾಗಲ್ಲ. ಆಮೇಲೆ ಇದು ಎಲ್ಲ ಅದಕ್ಕೆ ಯೂಸ್ ಮಾಡುವಂಥದ್ದು ಹೇಗೆ ಬೇಕಾದ್ರೆ ನಾವು ನೋಡ್ಬೋದು ಯಾವ್ಯಾವ್ದು ಏನಿದೆ. ಸೊ ಇದೆಲ್ಲ ಕನೆಕ್ಷನ್ ಆರ್ಮ್ಸ್ ಅಂತ ಹೇಳ್ತೀವಿ. ಸೊ ಇದು ಕನೆಕ್ಟಿಂಗ್ ಸ್ಕ್ರೂಸ್. ಸೊ ಈಗ ನಾವು ಲ್ಯಾಂಡ್ ಮೇಲೆ ಏನು ಯೂಸ್ ಮಾಡ್ತೀವಿ DSLR ಅದನ್ನೇ ಸೇಮ್ ಅಂಡರ್ ವಾಟರ್ ಯೂಸ್ ಮಾಡೋದು. ಇದು ಕ್ಯಾನನ್ 70 ಅಂತ. ಸೊ ಹೌಸಿಂಗ್ ಬ್ರ್ಯಾಂಡ್ಸ್ ಇದೆ. ಸೊ ಆ ಕ್ಯಾಮ್ರಾನ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಅಂಡರ್ ವಾಟರ್ ಹೌಸಿಂಗ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಆ ಹೌಸಿಂಗ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ಈಗ ನಾಟಿ ಕ್ಯಾಮ್, ಸಿ ಕ್ಯಾಮ್, ಆಮೇಲೆ ವಾಟರ್ ಶಾಟ್, ಆ ಥರ ಹೌಸಿಂಗ್ಸ್ ಬರುತ್ತೆ. ಇದು ನಾಟಿ ಕ್ಯಾಮ್ ಹೌಸಿಂಗ್. ಸೊ ಈಗ ಏನು ಕ್ಯಾಮ್ರಾ ಇದೆ ಅದಕ್ಕೆ ಅಂಡರ್ ವಾಟರ್ ಕೇಸ್ ಹಾಕಿದ್ದೀವಿ.
ಅದಕ್ಕೆ ಈಗ ನಾನು ತೋರಿಸಿರೋದು ವೈಡ್ ಆಂಗಲ್ ಲೆನ್ಸ್. ಸೊ ಇಲ್ಲಿ 815 ವೈಡ್ ಆಂಗಲ್ ಲೆನ್ಸ್ ಇದೆ, ಅದಕ್ಕೆ ಡೂಮ್ ಪೋರ್ಟ್ ಇದೆ. ಇದು ವೈಡ್ ಆಂಗಲ್ ಡೂಮ್ ಪೋರ್ಟ್. ಇದು ಯಾವ್ದು ನೀರು ಹೋಗದಂಗೆ, ಇದು ಯಾವ್ದು ನೀರು ಹೋಗದೆ ಇರಂಗೆ. ಆಮೇಲೆ ಇಲ್ಲಿ ಒಳಗಡೆ ಓರಿಂಗ್ ಅಂತ ಇರುತ್ತೆ. ಸೊ ನಾವು ಪ್ರತಿ ಡೈವ್ ಹೋಗೋಕ್ಕೂ ಮುಂಚೆ ಆ ಓರಿಂಗ್ ಕರೆಕ್ಟಾಗಿ ಸೀಲ್ ಆಗಿದೆಯಾ ನೋಡಬೇಕು, ಆಮೇಲೆ ಕರೆಕ್ಟಾಗಿ ಗ್ರೀಸ್ ಆಗಿದೆಯಾ ನೋಡಬೇಕು. ಅದು ಬಿಟ್ಟರೆ ಮಿಕ್ಕಿದ ಶಟರ್ ಬಟನ್ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಸೊ ಇದು ಕನೆಕ್ಟಿಂಗ್ ರಾಡ್, ಇದೊಂದು ಆಪ್ಟಿಕ್ ಫೈಬರ್. ಸೊ ಇಲ್ಲಿಂದ ಅದು ಏನೇ ಸಿಗ್ನಲ್ ರಿಸೀವ್ ಮಾಡಿ ಇದು ಸ್ಟ್ರೋಬ್ಸ್, ಎಕ್ಸ್ಟರ್ನಲ್ ಸ್ಟ್ರೋಬ್ಸ್. ಸೊ ಸ್ಟ್ರೋಬ್ದು ಪವರ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಸ್ಟ್ರೋಬ್ನ ಯಾವ ಆ್ಯಂಗಲಲ್ಲಿ ಫೇಸ್ ಮಾಡಬೇಕು ಹಂಗೆ ಇಡ್ತೀವಿ. ಅಂದ್ರೆ ನೀವು ಹಾಕೊಳ್ಳೋ ಇದರಲ್ಲೇ ಇಡ್ತೀರಾ ಹೇಗೆ, ಅದು ಹೇಗೆ? ಇಲ್ಲ, ಹಿಂಗೆ ಇರುತ್ತೆ ಕ್ಯಾಮ್ರಾ ತೊಗೊಂಡು ಹೋಗ್ಬೇಕಾದ್ರೆ. ಸೊ ಇದನ್ನ ಒಂದು BCDಗೆ ಕನೆಕ್ಟ್ ಮಾಡಿರ್ತೀವಿ ಅಷ್ಟೇ, ಅದು ಸೇಫ್ಟಿಗೆ. ಸೊ ಆಮೇಲೆ ಈ ಸ್ಟ್ರೋಬ್ಸ್ನೆಲ್ಲ ಆಪ್ಟಿಕ್ ಫೈಬರಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೊ ಸೆಟ್ಟಿಂಗ್ಸ್ ಎಲ್ಲ ಹಂಗೆ ಇಟ್ಟು ನಾರ್ಮಲ್ ಆಗಿ ಯೂಸ್ ಆಗಲ್ಲ. ಓಕೆ, ಇದರಲ್ಲಿ ಕೂಡ ನೀವು ಹೇಳಿದ್ರೆ ಅಂದ್ರೆ ಇದ್ರದ್ದೇ ವೆಯ್ಟ್ ಇರುತ್ತೆ, ಹಾಗೆ ಕಾಸ್ಟ್ಯೂಮ್ ಕೂಡ ವೆಯ್ಟ್ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡಿದ್ರೆ ಆ ಟೈಮಲ್ಲಿ ಅಂತ ಹೇಳಿ? ಮ್ಯಾನೇಜ್ ಅದೇ ನಾನು ಹೇಳ್ದಂಗೆ ಫಸ್ಟ್ ಒಂದು 50 ಡೈವ್ಸ್ ಕ್ಯಾಮ್ರಾ ಕೊಟ್ಟಿರಲಿಲ್ಲ ನನ್ನ ಕೈಲಿ. ಸೊ ಕಾಸ್ಟ್ಯೂಮ್ ಎಲ್ಲ ಅವಾಗ್ಲೂ ಕೂಡ ವೆಯ್ಟ್ ಇದ್ದೇ ಇರುತ್ತೆ, ಸಿಲಿಂಡರ್ ಇರುತ್ತೆ, ಮಾಸ್ಕ್ ಇರುತ್ತೆ. ಸೊ ಅದು ಸಾಲ್ಟ್ ವಾಟರ್ ಆಗಿರೋದ್ರಿಂದ, ಆಮೇಲೆ ಅದು ತುಂಬಾ ಡೆನ್ಸ್ ಇರೋದ್ರಿಂದ ನಾವು ಈಸಿಲಿ ಮುಳುಗೋಗಲ್ಲ ಸಮುದ್ರದಲ್ಲಿ. ಸೊ ಹಂಗಾಗಿ ಅಂಡರ್ ವಾಟರ್ ವೆಯ್ಟ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ವೆಯ್ಟ್ ಬೆಲ್ಟ್ ಅದು ಒಬ್ಬೊಬ್ರು ವ್ಯಕ್ತಿಗೆ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು 3 kgs ಎಕ್ಸ್ಟ್ರಾ ವೆಯ್ಟ್ ಹಾಕೊಂಡು ಹೋಗ್ತೀವಿ ನಾವು ಯೂಶಲಿ. ಸೊ ಕ್ಯಾಮ್ರಾ ಇದ್ದರೆ ಅದೇ ಥರ ನೋಡಿಕೊಂಡು, ಸೊ ಇದು ಕ್ಯಾಮ್ರಾ 1-2 kgs ಆ್ಯಡ್ ಆಗ್ಬೋದು. ಸೊ ಅದರಿಂದ ವೆಯ್ಟ್ ಬೆಲ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ನ್ಯೂಟ್ರಲ್ ಬಾಯನ್ಸಿ ಬರೋಕ್ಕೆ ಏನೇನು ಬೇಕೋ ಆ ಥರ ಸೆಟ್ ಮಾಡ್ಕೊಂಡು ಹೋಗ್ತೀವಿ. ವಿಡಿಯೋ ಕೂಡ ಸೇಮ್, ಅದ್ರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ನಾವು ಹೇಗೆ ತೆಗಿತೀವೋ ಮಾಮೂಲಿ ತೆಗಿತೀವೋ ಹಾಗೇನೆ ಇರುತ್ತೆ. ಹೌದು, ಅಂಡರ್ ವಾಟರ್ ಲೈಟಿಂಗ್ ನೋಡ್ಕೊಂಡು ಆ ಥರ ಸೆಟ್ಟಿಂಗ್ ಇಟ್ಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಬೋದು. ಯಾವ್ದು ಈಸಿ, ಫೋಟೋಗ್ರಫಿನಾ ಅಥವಾ ವಿಡಿಯೋ ಮಾಡೋದಾ? ಈಗ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲರಿಗೂ ಫೋಟೋಗ್ರಫಿನೇ ಈಸಿ. ಸೊ ವಿಡಿಯೋಗ್ರಫಿ ಅಂದರೆ ನಾವು ಸ್ಟೇಬಲ್ ಆಗಿರಲ್ಲ. ಸೊ ವಿಡಿಯೋಸ್ ಎಲ್ಲ ಅಷ್ಟು ಸ್ಟೆಬಿಲೈಸ್ ಆಗಿ ಬರಲ್ಲ, ಆಮೇಲೆ ತುಂಬ ಶೇಕ್ ಇರುತ್ತೆ. ಸೊ ಹಂಗಾಗಿ ಫಸ್ಟು ಸ್ವಲ್ಪ ಡೈವ್ಸ್ ಫೋಟೋಗ್ರಫಿ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ವಿಡಿಯೋಗ್ರಫಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಅದ್ಭುತ ಅಂತ ಅಂದ್ರೆ ಒಳಗಡೆ ಇರೋದೇ ಒಂಥರ ನಿಗೂಢ ಜಲಚರಗಳಾಗಿರಬಹುದು, ಅಥವಾ ಅಲ್ಲಿ ಹವಳದ ಬಂಡೆಗಳು ಸಿಗುತ್ತೆ, ಅಥವಾ ಬಂಡೆಗಳು ಸಿಗುತ್ತೆ, ಮೀನ್ ಸಿಗುತ್ತೆ, ಶಾರ್ಕ್ ಇರುತ್ತೆ ಅಂತ ಹೇಳ್ತಾರೆ, ಹೆದರಿಕೆ ಆಗುತ್ತೆ ಅಂತ ಹೇಳಿ. ಆ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲರೂ ತಾಗಿರೋದು? ಆ ಥರದ್ದು ಏನಾದರೂ ಇದೆಯಾ? ಆಗಿದೆ. ಅದು ಇವಾಗ ನಾವು ಪ್ರತಿ ಸಲ ಡೈವ್ ಮಾಡಬೇಕಾದ್ರೂ ಮುಂಚೆ ಅಲ್ಲಿ ಲೋಕಲ್ ಡೈವ್ ಗೈಡ್ಸ್ ಇಲ್ಲ ಡೈವ್ ಇನ್ಸ್ಟ್ರಕ್ಟರ್ಸ್ ನಮ್ಮ ಜೊತೆ ಬಂದೇ ಬರ್ತಾರೆ. ಸೊ ಅವ್ರಿಗೆ ಅಲ್ಲಿ ಡೈವ್ ಸ್ಪಾಟ್ ಬಗ್ಗೆ ಎಲ್ಲ ಕ್ಲೀನಾಗಿ ಗೊತ್ತಿರುತ್ತೆ. ಸೊ ಅಲ್ಲಿ ಇವಾಗ ಈ ಥರ ನಾನು ಯಾವ್ದಾನ ಡೇಂಜರಸ್ ಫಿಶ್ ಇಲ್ಲ, ಈ ಥರ ಕೋರಲ್ಸ್ ಯಾವ್ದಾನ ಮುಟ್ಬಾರ್ದು ಆ ಥರ ಇದ್ರೆ ಅವ್ರು ನಮ್ಗೆ ಹೇಳ್ತಾರೆ. ಸೊ ಈ ಥರ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಅವ್ರು ಹೇಳಿರ್ತಾರೆ. ಆಮೇಲೆ ಈಗ ಡೈವ್ ಸೈಟಲ್ಲಿ ಈಗ ಶಾರ್ಕ್ ಅಥವಾ ಬೇರೆ ಏನಾರ ಇದ್ರೆ ಅವ್ರು ನಮ್ಗೆ ಹೇಳಿರ್ತಾರೆ ಮುಂಚೆ ಆ ಥರ ಇರುತ್ತೆ. ಸೊ ಈಗ ಶಾರ್ಕ್ ಅದೆಲ್ಲ ಇದ್ರೆ ನಮ್ಗೆ ಫಸ್ಟ್ ಅವ್ರು ಹೇಳೋದೆ ಹತ್ರ ಹೋಗಬೇಡಿ. ಇಲ್ಲ, ಇವಾಗ ನಮ್ಗೆ ಎಷ್ಟು ಭಯ ಇದೆ ಶಾರ್ಕ್ಗೂ ಅಷ್ಟೇ ಭಯ ಇರುತ್ತೆ. ಸೊ ಶಾರ್ಕ್ ಯಾವಾಗ ಅಟ್ಯಾಕ್ ಮಾಡುತ್ತೆ ಇಲ್ಲ ನಮ್ಮ ಹತ್ರ ಬಂದು ಏನಾರ ಮಾಡುತ್ತೆ ಅಂದರೆ ನಾವು ತುಂಬ ಅದ್ರ ಹತ್ರ ಹೋಗಿ ಅಥವಾ ನಾವು ಅದಕ್ಕೆ ಡೇಂಜರ್ ಅಂತ ಅನಿಸಿದ್ರೆ ಅಷ್ಟೇ. ಸೊ ಆದಷ್ಟು ನಾವು ಶಾರ್ಕಿಂದ ಹತ್ರ ಹೋಗೋಕ್ಕೆ ಟ್ರೈ ಮಾಡಲ್ಲ. ಆಮೇಲೆ ಸುಮ್ಮನೆ ಅದಿರೋವಾಗ ತುಂಬ ಮೂವ್ಮೆಂಟ್ಸ್ ಮಾಡೋದಾಗಲಿ ಅದೆಲ್ಲ ಮಾಡಲ್ಲ. ಸೊ ಆದಷ್ಟು ಸೇಫ್ಟಿಯಿಂದ ಇರ್ತೀವಿ. ಯಾವ್ಯಾವ ರೀತಿಯಾಗಿ ಎಲ್ಲ ಸೈನ್ ಮಾಡ್ತೀರಿ? ಅಂದ್ರೆ ಅಲ್ಲಿ ಏನಾದ್ರೂ ಹೇಳ್ಕೊಡ್ತಾರೆ ನಿಮ್ಗೆ ಈ ತರದೇ ಸೈನ್ ಮಾಡ್ಬೇಕು, ಅಥವಾ ಈ ತರದ ಪ್ರಾಣಿಗಳಿಗೆ ಅರ್ಥ ಆಗತ್ತೆ, ಆ ತರದ್ದು ಏನಾದ್ರೂ ಗೊತ್ತಾಗತ್ತಾ ನಿಮ್ಗೆ ಅಲ್ಲಿ? ಹೇಗೆ ಇವಾಗ ನೀರೊಳಗಡೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಹಿಂಗಂದ್ರೆ ಓಕೆ ಅಂತ, ಹಿಂಗೆ ತೋರಿಸಿದ್ರೆ ಮೇಲೆ ಹೋಗ್ಬೇಕಂತ, ಆಮೇಲೆ ಹಿಂಗೆ ತೋರಿಸಿದ್ರೆ ಕೆಳಗಡೆ ಇರ್ಬೇಕು. ಇವಾಗ ಸಪೋಸ್ ನಮಗೆ ಇಯರಲ್ಲಿ ಪ್ರಾಬ್ಲಮ್ ಇದೆ, ಈಕ್ವಲೈಸ್ ಮಾಡೋಕ್ಕಾಗಿಲ್ಲ ಅಂದರೆ ಹಿಂಗೆ ಕಿವಿನ ತೋರಿಸ್ಬಿಟ್ಟು ಇದಂದರೆ ಪ್ರಾಬ್ಲಮ್ ಇದೆ ಅಂತ. ಸೊ ಅವಾಗ ಇನ್ಸ್ಟ್ರಕ್ಟರ್ಸ್ ಅರ್ಥ ಆಗುತ್ತೆ. ಇವಾಗ ನಾವು ನೋಸ್ ಅಥವಾ ನಮಗೆ ಮಾಸ್ಕ್ ಫ್ಲಡ್ ಆಗ್ತಿದೆ ಅಂದರೆ ಮಾಸ್ಕ್ನ ತೋರಿಸ್ಬಿಟ್ಟು ಹಿಂಗಂದರೆ ಮಾಸ್ಕಲ್ಲಿ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಇವಾಗ ಸಪೋಸ್ ನಾವು ಒಂದೇ ಕಡೆ ಇರಬೇಕಂದ್ರೆ ಸ್ಟಾಪ್ ಅಂತ ತೋರಿಸ್ತಾರೆ.
ಇದೇ ಥರ ಇವಾಗ ಏರ್ ಲೋ ಇದೆ ಅಂದರೆ ಈ ಥರ ತೋರಿಸ್ತೀವಿ, ಇಲ್ಲ ನಮ್ಮ ರೆಗ್ಯುಲೇಟರ್ನ ಪಾಯಿಂಟ್ ಮಾಡಿ ಈ ಥರ ಅಂದರೆ 50 ಅಂತ. ಆಮೇಲೆ ಯಾವುದನ್ನ 100 ಏರ್ ಇದೆ ಅಂದರೆ ಈ ಥರ ತೋರಿಸ್ತೀವಿ, ಯಾವುದನ್ನ ಡೇಂಜರ್ ಆ ಥರ ಐತಂದರೆ ಈ ಥರ ತೋರಿಸ್ತೀವಿ. ಅವಾಗ ಅದ್ರ ಹತ್ರ ಹೋಗಲ್ಲ. ಸೊ ಆ ಥರ ಸಾಕಷ್ಟು ಸೈನ್ಸ್ ಇದೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಕಮ್ಯುನಿಕೇಟ್ ಮಾಡ್ತೀವಿ. ನಿಮ್ಮ ಮನೇಲಿ ಎಲ್ಲರೂ ಕೂಡ ಅಂಡರ್ ವಾಟರ್ ಫೋಟೋಗ್ರಫಿ ಮಾಡ್ತಾರಾ ಹೇಗೆ, ಅಥವಾ ನೀವು ಒಬ್ರೇನಾ? ಮನೆಯಲ್ಲಿ ನಾನು ಅಪ್ಪ ಅಣ್ಣ ಫೋಟೋಗ್ರಫಿ ಮಾಡ್ತೀವಿ, ಸೊ ಅಮ್ಮ ಬರೀ ಡೈವಿಂಗ್ ಮಾಡ್ತೀವಿ. ಇಡೀ ಮನೆಯವರು ಕೂಡ ಇದ್ರಲ್ಲೇ ಎಲ್ಲ ಒಟ್ಟಿಗೆ ಡೈವ್ ಮಾಡ್ತೀವಿ. ಓಕೆ, ಈಗ ಸಾಕಷ್ಟು ಪ್ರಶಸ್ತಿ ಕೂಡ ನಿಮ್ಗೆ ಬಂದಿದೆ, ಅದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಫಸ್ಟ್ ಅಂಡರ್ ವಾಟರ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿ ಈಗ ನಾವು ಇಲ್ಲಿ ಏನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಲ್ಲ ಇಮೇಲ್ ಅಲ್ಲೆಲ್ಲ ಬೇರೆ ಜನಕ್ಕೆ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ಇಮೇಜಸ್ಸು. ಅವ್ರು ಎಲ್ಲ ಔಟ್ಕಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಕಲರ್ಫುಲ್ ಫಿಶಸ್ ಎಲ್ಲ ಏನಿದೆ ಅದ್ರ ಫೋಟೋಸ್ ತೆಗಿಬೇಕನ್ನಿಸ್ತು. ಸೊ ಹಂಗಾಗಿ ಅಂಡರ್ ವಾಟರ್ ಅಂತಾನೆ ಸಪ್ರೇಟ್ ಕ್ಯಾಟಗರೀಸ್ ಇತ್ತು. ಆಮೇಲೆ ಹಂಗಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಎಲ್ಲ ಯಾವ್ದಾರಿದೆ ಹುಡ್ಕಕ್ಕೆ ಟ್ರೈ ಮಾಡಿ ಆದಷ್ಟು ಕಾಂಪಿಟೇಷನ್ಗೆ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಹಂಗಾಗಿ ಆಮೇಲೆ ಎಷ್ಟೊಂದು ಅವಾರ್ಡ್ಸ್ ಎಲ್ಲ ಬಂತು. ಸೊ ತುಂಬ ಖುಷಿ ಆಗುತ್ತೆ. ಇದರಿಂದ ಇದೊಂಥರ ನಮ್ಗೆ ಎಂಕರೇಜ್ಮೆಂಟ್, ಆಮೇಲೆ ಬೇರೆ ಆ್ಯಂಗಲ್ ಇಲ್ಲ ಬೇರೆ ಪರ್ಸ್ಪೆಕ್ಟಿವಲ್ಲಿ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ, ಆ ಥರ ಎಲ್ಲ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿ ಇನ್ನು ಬೆಟರ್ ಇಮೇಜಸ್ ತೆಗಿಯೋಕೆ ಹೆಲ್ಪ್ ಆಗುತ್ತೆ. ಯಾವ್ದಾದ್ರು NGO ಅಥವಾ ಯಾವ್ದಾದ್ರು ಆರ್ಗನೈಸೇಷನ್ ಜೊತೆ ಏನಾದ್ರು ಇದನ್ನ ಮಾಡಬೇಕು ಅಂತ ಏನಾದ್ರು ಇದೆಯಾ ಹೇಗೆ? ಹೌದು, ಇವಾಗ ರೀಸೆಂಟಾಗಿ ಏನಾಗ್ತಿದೆ, ನಾವು ಡೈವ್ ಮಾಡಿದಾಗ ನಮಗೆ ಗೊತ್ತಿದ್ದು ಇಲ್ಲ ಗೊತ್ತಿಲ್ದೇನೋ ನಾವು ತುಂಬ ಪ್ಲಾಸ್ಟಿಕ್ಸ್ ಇಲ್ಲ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಕವರ್ ಅದೆಲ್ಲ ನೋಡ್ತಿದ್ದೀವಿ ಡೈವ್ ಸ್ಪಾಟ್ಸಲ್ಲಿ. ಈಗ ಪ್ಲಾಸ್ಟಿಕ್ ಸ್ಟ್ರಾ ಇಲ್ಲ ಪ್ಲಾಸ್ಟಿಕ್ ಕವರ್ ಏನಿದೆ ಅದನ್ನೆಲ್ಲ ಆದಷ್ಟು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರು ಸಮುದ್ರದಕ್ಕೆಲ್ಲ ಹಾಕಬಾರ್ದು, ಆ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಇದೆ. ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಹೇಳಿ, ಯಾಕಂದ್ರೆ ಇದೇ ಹಾಬಿ ಆಗಿ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಏನಾದ್ರೂ ಪ್ಲಾನ್ ಇದೆಯಾ ನಿಮ್ಗೆ? ಇಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತ ತುಂಬಾ ಇದೆ. ಈಗ ಸಾಕಷ್ಟು ಇದರಲ್ಲೇ ತುಂಬಾ ವಿಚಾರಗಳಿದೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನು ಆದಷ್ಟು ಶಾರ್ಟ್ ಫಿಲಮ್ ಅದನ್ನೆಲ್ಲ ಮಾಡ್ಬೇಕನ್ನೋದಿದೆ. ವರ್ಷದ ಅತಿ ಕಿರಿಯ ಛಾಯಾಗ್ರಾಹಕ ಅಥವಾ ತುಂಬಾ ಸಣ್ಣ ವಯಸ್ಸಲ್ಲಿ ಈ ಸಾಧನೆಯನ್ನ ಮಾಡಿದಂಥವ್ರ ಆ ತರದ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಅಂತ ನಿಮ್ಗೆ ಈಗಾಗಲೇ ಅಂತ ಹೇಳಿ, ಹಾಗಾಗಿ ಆ ಒಂದು ಪ್ರಶಸ್ತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಕೂಡ ನೀವು ಏನಾದ್ರೂ ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಾ? ಅವ್ರಿಗೆ ಏನಾದ್ರೂ ಹೇಳುವಂತಹ ಪ್ರಯತ್ನಗಳನ್ನ ಮಾಡಿದ್ದೀರಾ ಇಲ್ಲಿವರೆಗೆ ಹೇಗೆ? ಸೊ ಒಂದು ಏನು ಹೇಳೋದಂದ್ರೆ, ಈಗ ಯಂಗ್ ಕ್ಯಾಟಗರಿ ಅದೆಲ್ಲ ಮಾಡಿದ್ದಾರೆ, ಸೊ ಅದರಿಂದ ತುಂಬ ಖುಷಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇದು ಯಂಗ್ಸ್ಟರ್ಸ್ಗೆ ಒಂಥರ ಸಪೋರ್ಟ್ ಇದ್ದಂಗೆ. ಸೊ ಅವ್ರು ಒಂದ್ಸತಿ ನನ್ನ ಕರೆದು ಅವಾರ್ಡ್ ಕೊಟ್ಟಾದ್ಮೇಲೆ ನಮ್ಮ ಮನಸ್ಸಲ್ಲಿ ಇಲ್ಲ ನಾನು ಇನ್ನೂ ಚೆನ್ನಾಗಿ ತೆಗಿಬೇಕು, ಇನ್ನೂ ಜಾಸ್ತಿ ಅವಾರ್ಡ್ ತೊಗೋಬೇಕು, ಇಲ್ಲ ಇನ್ನೂ ಚೆನ್ನಾಗಿರೋ ಫೋಟೋ ತೆಗೆದ್ರೆ ಇನ್ನೂ ಬೇರೆಯವ್ರು ಅಪ್ರಿಷಿಯೇಟ್ ಮಾಡ್ಬೋದು ಅನ್ಸುತ್ತೆ. ಸೊ ಇದೊಂಥರ ಗ್ರೇಟ್ ಸಪೋರ್ಟ್, ಆಮೇಲೆ ಎನ್ಕರೇಜ್ಮೆಂಟ್ ಇದ್ದಂಗೆ. ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವಾಗ ಎಷ್ಟೊಂದು ನ್ಯೂಸ್ ಪೇಪರ್ ಆಗಲಿ ಮೀಡಿಯಾ ಅವರಾಗಲಿ ಕನ್ಸರ್ವೇಷನ್ ಆರ್ಟಿಕಲ್ಸ್ ಅದಕ್ಕೆಲ್ಲ ಬರೆಯೋಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆಮೇಲೆ ನಾವು ಯಂಗ್ಸ್ಟರ್ಸ್ ಮುಂದೆ ಬಂದು ಈ ಥರ ಫೋಟೋಗ್ರಫಿ ಎಲ್ಲ ಮಾಡಿದ್ದೀವಿ, ಇದನ್ನೆಲ್ಲ ನಾವು ಪಬ್ಲಿಷ್ ಮಾಡಬೇಕಂದ್ರೆ ಎಲ್ಲ ಒಪ್ತಿದ್ದಾರೆ. ಸೊ ಅದೆಲ್ಲ ನಮ್ಗೆ ಸಖತ್ ಎಂಕರೇಜ್ಮೆಂಟ್ ಆಮೇಲೆ ಸಪೋರ್ಟಿವ್ ಆಗಿದೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಮಚ್. ಇದು ಇವತ್ತಿನ ಅತಿಥಿ.